ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಸೋಮೇಶ್ವರ ಸ್ವಾಮಿ ಆಶೀರ್ವಾದದಿಂದ ಶಿಡ್ಲಘಟ್ಟವು ಬೆಳಗಲಿ. ಸೀಕಲ್ ರಾಮಚಂದ್ರೇಗೌಡ. ಶಿಡ್ಲಘಟ್ಟ ಕೋಟೆ ಸರ್ಕಲ್ನಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಹಾ ಸಂಪ್ರೋಕ್ಷಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ. ಶಿಡ್ಲಘಟ್ಟ ನಗರದ ಕೋಟೆ ಸರ್ಕಲ್ ಪ್ರದೇಶದಲ್ಲಿರುವ ಪುರಾತನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸೋಮವಾರ ಜೀರ್ಣೋದ್ಧಾರ ಮಹಾ ಸಂಪ್ರೋಕ್ಷಣೆಯು ಭಕ್ತಿ, ಶ್ರದ್ಧೆ ಹಾಗೂ ಅದ್ಧೂರಿ ಧಾರ್ಮಿಕ ವೈಭವದೊಂದಿಗೆ ನೆರವೇರಿತು. ವೇದ ಘೋಷ, ಮಂತ್ರಪಠಣ ಹಾಗೂ ನಾಗಸ್ವರದ ಮಧುರ ನಾದಗಳ ನಡುವೆ ಪಂಚಗವ್ಯ, ಪಂಚಾಮೃತ ಹಾಗೂ ಕುಂಭಾಭಿಷೇಕ ವಿಧಿಗಳು ಅತ್ಯಂತ ವೈದಿಕ ರೀತಿಯಲ್ಲಿ ಪೂರ್ಣಗೊಂಡವು. ಕೋಟೆ ಪ್ರದೇಶದ ಜೊತೆಗೆ ಶಿಡ್ಲಘಟ್ಟ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಈ ಪುಣ್ಯ ಸಂದರ್ಭದಲ್ಲಿ ದೇವಾಲಯಕ್ಕಾಗಮಿಸಿ ಶ್ರೀ ಸೋಮೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರು ದೇವಾಲಯಕ್ಕಾಗಮಿಸಿ ದೇವರ ದರ್ಶನ ಪಡೆದು ಬಳಿಕ ಮಾತನಾಡಿದ ಅವರು, ಇಂದು ಕಾರ್ತಿಕ ಮಾಸದ ಪವಿತ್ರ ಸೋಮವಾರದಂದು ತಿರುಪತಿ ಶ್ರೀ ವೆಂಕಟರಮಣ ದರ್ಶನ ಪಡೆದುಕೊಂಡು ಶಿಡ್ಲಘಟ್ಟ ಕ್ಷೇತ್ರದ ತಿರುಪತಿ ಶ್ರೀ ವೆಂಕಟರಮಣ ದರ್ಶನ ಮಾಡಿಕೊಂಡು ಶಿಡ್ಲಘಟ್ಟ ಕ್ಷೇತ್ರದ ಸಮಗ್ರ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಕೋಟೆ ಸರ್ಕಲ್ನ ಸೋಮೇಶ್ವರ ಸ್ವಾಮಿ ದೇವಾಲಯವು ಇತಿಹಾಸ ಪೂರಿತ ದೇವಾಲಯವಾಗಿದ್ದು, ಇಂದಿನ ಜೀರ್ಣೋದ್ಧಾರ ಕಾರ್ಯದಿಂದ ಎಂದು ಪುನಃ ಇತಿಹಾಸ ಮರಳಿಸುವಂತಾಗಿದೆ ಎಂದರು. ದೇವಾಲಯದ ನಿರ್ಮಾಣ ಕಲ್ಲಿನಲ್ಲಿ ಅತ್ಯಂತ ನಿಖರ ಕೆತ್ತನೆಯಿಂದಾಗಿದ್ದು, ಶಾಶ್ವತ ದೃಢತೆಯ ನಿರ್ದೇಶನವಾಗಿದೆ. ಈ ದೇವಾಲಯದ ಅಭಿವೃದ್ಧಿಯಲ್ಲಿ ಡಾಲ್ಫಿನ್ ನಾಗರಾಜ್ ಅವರ ನೇತೃತ್ವದಲ್ಲಿ ಟ್ರಸ್ಟ್ ಸದಸ್ಯರು ಹಾಗೂ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಸಹಕರಿಸಿರುವುದು ಶ್ಲಾಘನೀಯ. ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 12 ಲಕ್ಷ ರೂಪಾಯಿ ನೆರವು ದೊರಕಿದ್ದು, ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಸಹಕಾರ ನೀಡಿದ್ದಾರೆ. ಶಿಡ್ಲಘಟ್ಟವು ಇತಿಹಾಸ ಹಾಗೂ ಪರಂಪರೆಯ ನೆಲ. ಸೋಮೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಶಿಡ್ಲಘಟ್ಟವು ಬೆಂಗಳೂರು ನಗರದಂತೆಯೇ ಪ್ರಗತಿ ಸಾಧಿಸಲಿ. ದೇವಾಲಯದ ಮುಂದಿನ ಅಭಿವೃದ್ಧಿಗೆ ಬೇಕಾದ ಸಹಾಯ ಹಾಗೂ ಸೌಲಭ್ಯಗಳಿಗೆ ನಾವು ಸದಾ ಜೊತೆಗಿರ್ತೇವೆ ಅಂತ ಭರವಸೆ ಕೊಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ಸೀಕಲ್ ರಾಮಚಂದ್ರೇಗೌಡರ ಹುಟ್ಟುಹಬ್ಬದ ಅಂಗವಾಗಿ ದೇವಾಲಯ ಟ್ರಸ್ಟ್ ಸದಸ್ಯರು ಆಯೋಜಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಅವರು ಕೇಕ್ ಕತ್ತರಿಸಿ ಭಕ್ತರಿಂದ ಹಾಗೂ ಸದಸ್ಯರಿಂದ ಆಶೀರ್ವಾದ, ಶುಭಾಶಯ ಹಾಗೂ ಗೌರವ ಸ್ವೀಕರಿಸಿದರು. ಈ ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು, ಟ್ರಸ್ಟ್ ಸದಸ್ಯರು, ನಾಗರಿಕರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಉತ್ಸಾಹದಿಂದ ಈ ಪವಿತ್ರ ಕ್ಷಣವನ್ನು ಸ್ಮರಣೀಯಗೊಳಿಸಿದರು. ದೇವಾಲಯದ ಪುನರ್ ಪ್ರತಿಷ್ಠಾಪನೆಯ ನಂತರ ಶ್ರೀ ಸೋಮೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ನೆರವೇರಿತು. ಸಮಿತಿ ಸದಸ್ಯರು ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿದ ಎಲ್ಲ ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ಜೀರ್ಣೋದ್ಧಾರ ಮಹಾ ಸಂಪ್ರೋಕ್ಷಣೆಯು ಶಿಡ್ಲಘಟ್ಟದ ಭಕ್ತರಲ್ಲಿ ನೂತನ ಆಧ್ಯಾತ್ಮಿಕ ಉತ್ಸಾಹವನ್ನು ತುಂಬಿ ದೇವಾಲಯದ ಇತಿಹಾಸದ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಆನಂದಗೌಡ, ಮುಖಂಡರಾದ ಬಿಸಿ ನಂದೀಶ್, ಶೇಖರ್ ರೆಡ್ಡಿ, ನಗರಸಭಾ ಸದಸ್ಯ ನಾರಾಯಣಸ್ವಾಮಿ, ಬಿಜೆಪಿ ನಗರಾಧ್ಯಕ್ಷ ನರೇಶ್, ಜೆವಿ ವೆಂಕಟಸ್ವಾಮಿ, ರೂಪಸಿ ರಮೇಶ್, ಚಾತುರ್ಯ, ಮಂಜುಳಮ್ಮ, ಶಂಕರಣ್ಣ, ಮಧು, ರಘು, ಬಾಲಕೃಷ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ರಾಮಕೃಷ್ಣಪ್ಪ, ಚೆಲುವರಾಜ್, ಪುರುಷೋತ್ತಮ್ ಇನ್ನು ಮುಂತಾದವರು ಹಾಜರಿದ್ದರು. ಸೋಮೇಶ್ವರ ದೇವಸ್ಥಾನ ಆಗಿದ್ದನ್ನ ಸುಮಾರು 12 ವರ್ಷದಿಂದ ನಮ್ಮ ಪ್ರಯತ್ನ. ಆದರೆ ಇವತ್ತು ಭಗವಂತ ಒಳ್ಳೇದು ಮಾಡಿ 3 ದಿವಸದಿಂದ ಒಳ್ಳೆ ವಿಜೃಂಭಣೆಯಿಂದ ಚೆನ್ನಾಗಿ ಕಾರ್ಯಗಳು ನಡೀತು. ಆದರೆ ಅದಕ್ಕೆ ಕಾರ್ಯಭೂತರಾದಂಥ ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರುಗಳು, ದಾನಿಗಳು, ಪಾರ್ಟಿ ಇನ್ನೊಂದು ಅಂದಿರ ಎಲ್ಲರೂ ಈಗ ಒಂದು 6 ತಿಂಗಳಿಂದ ಹಿಂದೆ ರಾಮಚಂದ್ರನ ಹತ್ರ ನಾನು 2-3 ಸಾರಿ ಹೋದೆ. ನಾನೇನೋ ಸಹಾಯ ಮಾಡ್ತೀನಿ ನಿಮ್ಗೆ ಯಾಕೆ ಅಂತ ಬಂದು ಪಾವ ಬೇಕಾದಷ್ಟು ಸಹಾಯ ಮಾಡೋದ್ರು. ಆವಾಗ ಏನು ಕೆಲಸ ಆಗಿರಲಿಲ್ಲ. ಆಮೇಲೆಯಿಂದ ಮೊನ್ನೆ ನನ್ನನ್ನು ಫೋನ್ ಮಾಡಿ ಕರೆಸಿ, ಇಲ್ಲಪ್ಪ ನಾನು ಇನ್ನೂ ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ನಮ್ಗೆ ಸಹಾಯನೂ ಮಾಡಿದ್ರು. ಅವರೊಂದು ಸಹಾಯದಿಂದ ಇವತ್ತು ತುಂಬ ಚೆನ್ನಾಗಿ ನಮ್ಮ ದೇವಸ್ಥಾನ ಅಚ್ಚುಕಟ್ಟಾಗಿ ನಡ್ಕೊಂಡೋಗಿದೆ. ಅದಕ್ಕೆ ರಾಮಚಂದ್ರಗೌಡರವ್ರಿಗೂ, ಆ ಸೋಮೇಶ್ವರನು ಅವ್ರ ಜೊತೆಯಲ್ಲಿ ಬಂದಂಥ ಎಲ್ಲ ಮುಖಂಡರಿಗೂ ಭಗವಂತನ ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಇನ್ನೂ ರಾಜಕೀಯದಲ್ಲಿ ಮುಂದೆ ಬೆಳೀಲಿ ಅಂತೇಳಿ ಆಚರಿಸುತ್ತಾ, ನಾನು ಇನ್ನೂ ಮುಂದೆ ಬರುವಂಥ ದಿನಗಳಾಗ ಈ ದೇವಸ್ಥಾನಕ್ಕೆ ಏನಾದರೂ ಅವಶ್ಯಕತೆ ಬಿದ್ದರೆ ನಾವೆಲ್ಲರೂ ಸಹಾಯ ಮಾಡ್ಬೇಕಂತೇಳಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸೋಮವಾರ 2ನೇ ವಾರ. ಇವತ್ತು ನಾನು ಬೆಳಿಗ್ಗೆ ತಿರುಪತಿ ವೆಂಕಟರಮಣ ಸ್ವಾಮಿಯ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇಡೀ ನಮ್ಮ ಕ್ಷೇತ್ರ
ಶಿಡ್ಲಘಟ್ಟ ಕ್ಷೇತ್ರ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ಕೋಟೆ ಅಂತ ಹೇಳಿದ್ರೆ ಇಲ್ಲಿ ಇತಿಹಾಸ ಮರುಕಳಿಸ್ತಾ ಒಂದು ಏನೋ ಕಾರ್ಯಕ್ರಮ ಏನು ಮಾಡಿದ್ದಾರೆ ಇವತ್ತು ಸೋಮೇಶ್ವರನ ದೇವಸ್ಥಾನ ಈ ಕೋಟೆ ಸರ್ಕಲ್ ಅಲ್ಲಿ ಈ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇವತ್ತು ಮತ್ತೆ ಇತಿಹಾಸ ಬರೀತಕ್ಕಂಥ ದೇವಸ್ಥಾನ ತರ ಇವತ್ತು ಸಾವಿರಾರು ವರ್ಷ ಆದ್ರೆ ಕೂಡ ದೇವಸ್ಥಾನ ಅಷ್ಟು ಗಟ್ಟಿಯಾಗಿರ್ಬೇಕು ಅಂತ ಇವತ್ತು ಕಲ್ಲಿನಲ್ಲಿ ಎಲ್ಲಾ ತರ ಕೆತ್ತನೆ ಮಾಡಿ ಕಲ್ಲು ಕೆಲಸ ಮಾಡಿ ಸಾವಿರಾರು ವರ್ಷ ಆದ್ರೆ ಕೂಡ ದೇವಸ್ಥಾನ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಗೋಪುರ ನಾಗರಾಜಣ್ಣವರ ನಾಯಕತ್ವದಲ್ಲಿ ಮುಖಂಡರಲ್ಲಿ ಕಮಿಟಿಗಳು ಅದ್ರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ಮುಖಂಡರುಗಳು ಸೇರಿ ಶಿಡ್ಲಘಟ್ಟದಿಂದ ಸುಮಾರು ಜನ ಸಾಕಷ್ಟು ಸರ್ಕಾರದಿಂದ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಯಡಿಯೂರಪ್ಪ ಇರ್ಬೇಕಾದ್ರೆ ಇದೇ ನಂದೀಶ್ವರ ಇಲ್ಲಿ ಬೊಮ್ಮಾಯಿಯವರ ಸರ್ಕಾರ ಇರಬೇಕಾದ್ರೆ ನಂದೀಶ್ವರೊಂದು ಇಲ್ಲಿ ನಗರಸಭೆಯಲ್ಲಿ ಅವರು ಒಂದು ಹುದ್ದೆಯಲ್ಲಿ ಅಲಂಕರಿಸಿದ್ರು. ಅವ್ರ ಟೈಮಲ್ಲಿ ಕರ್ಕೊಂಡೋಗಿ ಒಂದು 12 ಲಕ್ಷ ಸರ್ಕಾರದಿಂದ ಕೊಡ್ತಿದ್ದಾರೆ. ಅದೇ ರೀತಿ ಎಲ್ಲಾ ಪಕ್ಷದವರು ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಶಿಡ್ಲಘಟ್ಟ ಇತಿಹಾಸ ಇರ್ತಕ್ಕಂಥ ಏನು ಸೋಮೇಶ್ವರ ಕೋಟೆ ಸರ್ಕಲ್ ಇರ್ತಕ್ಕಂಥ ದೇವರು ಇತಿಹಾಸ ಮತ್ತೆ ಮರುಕಳಿಸ್ತಾರ ಒಂದು ದೇವಸ್ಥಾನ ಮಾಡಿದ್ದಾರೆ. ದೇವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಬಡವರು ಇರ್ಬೋದು, ಎಲ್ರಿಗೂ ಕೂಡ ದೇವರು ಆಶೀರ್ವಾದ ಮಾಡಿ ಶಿಡ್ಲಘಟ್ಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಬೆಂಗಳೂರಿಂದ 30 ಕಿಲೋಮೀಟರ್ ಹತ್ತಿರದಲ್ಲಿದೆ. ಆದ್ರೆ ಬೆಂಗಳೂರು ವಿಶ್ವದಲ್ಲಿ ವಿಖ್ಯಾತಿಯಾಗಿರ್ತಕ್ಕಂಥ ಬೆಂಗಳೂರು, ಆದ್ರೆ ಶಿಡ್ಲಘಟ್ಟ ಮಾತ್ರ ಬೆಂಗಳೂರು ಟಾಪ್ ಅಲ್ಲಿ ಇದ್ರೆ ಶಿಡ್ಲಘಟ್ಟ ಬಾಟಮ್ ಅಲ್ಲಿ ಇದೆ. ಈ ಡೆವಲಪ್ಮೆಂಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸೋಮೇಶ್ವರನ ಆಶೀರ್ವಾದದಿಂದ ಶಿಡ್ಲಘಟ್ಟ ದೊಡ್ಡ ಮಟ್ಟಕ್ಕೆ ಬೆಳಿಲ್ಲ ಅಂತೇಳಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಮತ್ತಷ್ಟು ಡೆವಲಪ್ಮೆಂಟ್ ಏನಾದರೂ ಬೇಕಾದ್ರೆ ನಾವು ಸಹಕರಿಸ್ತೀವಿ, ನಾವೆಲ್ಲ ಜೊತೆ ಇರ್ತೀವಿ ಅಂತ ಹೇಳಿ ಸೋಮೇಶ್ವರ ಸನ್ನಿಧಿಯಲ್ಲಿ ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತೇಳಿ ಈ ಸಮಯದಲ್ಲಿ ಬೇಡ್ಕೋತೀವಿ. ನಮಸ್ಕಾರ.